ಬಂದೇವ ನಾವು ಬಂದೇವ ಕಲ್ಗುಡಿ ನೋಡಲಕ್ಕ ಸ್ವಾಮಿ ದೇವ ದರ್ಶನ ಮಾಡಿ ಹೋಗಲಕ್ಕ. ನಮಸ್ಕಾರಪ್ಪ ಎಲ್ಲ ಸೌಕರ್ ಮಂದಿಗೆ, ನಾನ್ ನಿಮ್ ಬ್ಲಾಗರ್ನಾಗೆ ನಾನ್ ನಮ್ ಗ್ಯಾಂಗ್ ಕರ್ಕೊಂಡ ನಮ್ಮ ನಡಿ ಒಕ್ಕುಂದಾಗಿರುವಂತಹ ಕಲ್ಗುಡಿ ಕಡೆ ಅನ್ಕೋತ ಹೊಂಟ ಬಿಟ್ಟು ನೋಡ್ರಿ. ಬಾರೋ ಅಪರೂಪದ ಮುಳ್ಳಂದಿ. ಊರಿಗೆ ಹೋಗ್ಬೇಕಾದ್ರೆ ನಮ್ಗ ಚಾ ಅಂಗಡಿ ಕಾಣಿಸಿದ್ರೆ ಅಲ್ಲೇ ಚಾ ಕುಡ್ದ ನಾವು ಅಲ್ಲೇ ಸಮೀಪ ಇರುವಂತ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡ ಜಾಗ ಬಿಟ್ಟ ಬಿಟ್ಟು ನೋಡ್ರಿ. ಈ ಕಲ್ಗುಡಿನ ಬಾದೂರಿಲ್ಲ ನಮ್ ಬೆಳಗಾವಿಂತ್ರ 52 ಕಿಲೋಮೀಟರ್ ಐತ್ ನೋಡ್ರಿ. ಒಕ್ಕುಂದಾಗ ನನ್ನೆಕ್ಸ್ ಅದಾಳ, ಒಕ್ಕುಂದಾಗ ನಿನ್ನೆಕ್ಸ್ ಅದ, ಬೈಲೊಂಗಲ್ದಾಗ ನನ್ನೆಕ್ಸ್ ಅದ. ನನಗೆ ಎಕ್ಸ್ಟ್ರಾ ಇಲ್ರು ನೆಕ್ಸ್ಟ್ ನೋಡ್ರಿ. ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಸಿಂಗಲ್ ನೋಡ್ರಿ, ಸಿಂಗಲ್ ಒಪ್ಪದೇನಿ. ಇವಂಗ ಬೈಲೊಂಗ ಇವಂಗ ಒಪ್ಪಂದ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾವು ಮಜಾಕ್ ಮಾಡ್ಕೊಂತ ಒಕ್ಕೊಂದೂರಿಗೆ ಅಂತೂ ಬಂದ ಬಿಟ್ಟು ನೋಡ್ರಿ. ನಾವು ಬಂದೇವ ಕಲ್ಗುಡಿ ನೋಡಲಕ್ಕ ಸ್ವಾಮಿ ದೇವ ದರ್ಶನ ಮಾಡಿ ಹೋಗಲಕ್ಕ. ಹಂಗ ನಾನು ನನ್ನ ದೋಸ್ತರ ಹಾಡ ಅನ್ಕೋತ ಕಲ್ಗುಡಿ ಹೋಗುವಂತ ರೋಡ್ಗೆ ಹೊಂಟ ಬಿಟ್ಟು ನೋಡ್ರಿ. ಈ ಗುಡಿಗೆ ನೀವೇನಾರ ವಿಸಿಟ್ ಮಾಡ್ಬೇಕಂತಂದ್ರ ಬೇಸಿಗೆಗಾಲ ಒಳಗ ವಿಸಿಟ್ ಮಾಡ್ಬೇಕ್ರಿ. ಯಾಕಂದ್ರ ಇಲ್ಲಿ ಮಳೆಗಾಲದಾಗ ಎಲ್ಲಾ ನೀರ್ ತುಂಬತೈತ ನೋಡ್ರಿ. ನಾವಂತರೂ ಫೈನಲಿ ಕಲ್ಗುಡಿಗೆ ಅಂತೂ ಬಂದ ಬಿಟ್ಟು ನೋಡ್ರಿ. ಫೇಮಸ್ ಇರುವಂತ ಗುಡಿ ಇದರಿ. ಆದ್ರ ಬಟ್ ಇಲ್ಲಿ ಮಳೆಗಾಲದಾಗ ಯಾರು ಬರೋಂಗಿಲ್ರಿ, ಬಿಸಿಲುಗಾಲದಾಗ ಬರ್ತಾರ್ರಿ ಇಲ್ಲಿ ಎಲ್ಲಾರು ಜಾಸ್ತಿ ಅಂತಂದ್ರ. ಹಂಗ ನಾವು ಕೇಳ್ಕೊಂಡು ಇಲ್ಲಿ ಬಂದ್ಬಿಟ್ಟು ನೋಡ್ರಿ. ನಮ್ ದೋಸ್ತರ್ ನೋಡ್ರಿ, ಈ ಕಲ್ಗುಡಿ ಒಳಗ ಜೈನರ ಸ್ವಾಮಿ ದೇವಸ್ಥಾನ ಐತಂತ ನೋಡ್ರಿ. ಈ ದೇವಸ್ಥಾನ ಬಂದ್ಬಿಟ್ಟು 15ನೇ ಶತಮಾನದ ಶಾಸನದೊಳಗ ಶ್ರೀಮಂತ ಅನ್ನೋ ಇತಿಹಾಸ ಹೊಂದಿದಂತ ನೋಡ್ರಿ.